ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ದೆಹಲಿಯಲ್ಲಿ ನಡೆದಿರೋದು ಸಮಾಜಘಾತುಕ ವಿಧ್ವಂಸಕ ಕೃತ್ಯ. ಕೆಂಪುಕೋಟೆಯ ಬಳಿ ನಡೆದಂತಹ ಸ್ಫೋಟದ ಮತ್ತೊಂದು ಘೋರ ದೃಶ್ಯ ಸಿಕ್ಕಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ನಡೆದಂತಹ ಕೃತ್ಯ ಪ್ರೀ ಪ್ಲಾನ, ಆಕಸ್ಮಿಕಾನ ಅನ್ನುವ ಪ್ರಶ್ನೆ ಎದ್ದಿದೆ. ಉಮರ್ನ ಓಡಾಟ, ಕಿಲ್ಲರ್ ಕಾರಿನ ಟ್ರಾವೆಲ್ ಹಿಸ್ಟರಿಯೇ ಸಂಶಯಾಸ್ಪದವಾಗಿದೆ. ದೀಪಾವಳಿ ಪಟಾಕಿ ಹಬ್ಬ. ಆದ್ರೆ ಉಗ್ರರು ಈ ಹಬ್ಬದಲ್ಲೇ ದೊಡ್ಡ ಬ್ಲಾಸ್ಟ್ಗೆ ಸಂಚಲನ ರೂಪಿಸಿದ್ರು ಅನ್ನುವ ಆಘಾತಕಾರಿ ಸಂಗತಿ ಬಯಲಾಗಿದೆ. 26/11 ಮಾದರಿಯಲ್ಲೇ ದಾಳಿಗೆ ಸ್ಕೆಚ್ ಹಾಕಿದ ಸಂಗತಿ ಹೊರಬಿದ್ದಿದೆ. ಸಮಾಜದ ಸ್ವಾಸ್ಥ್ಯಕ್ಕೆ ಕೆಲಸ ಮಾಡಬೇಕಾಗಿದ್ದಂಥ ವೈದ್ಯರೇ ಸಮಾಜ ಘಾತುಕರು ಅನ್ನುವುದು ಕೂಡ ಬಯಲಾಗಿದೆ. ದೆಹಲಿ ಸ್ಫೋಟದಲ್ಲಿ ಅಮಾಯಕರ ನೆತ್ತರು ಹರಿದಿದೆ. ಭೂತಾನ್ನಿಂದ ಬರ್ತಾ ಇದ್ದ ಹಾಗೆ ಗಾಯಾಳುಗಳ ನೋವಿಗೆ ಮೋದಿ ಮನ ಮಿಡಿದಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ನಮೋ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು. ದುರ್ಘಟನೆ ತಡೆಯುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ವಿಪಕ್ಷಗಳು ಗುಡುಗಿವೆ. ಬಿಹಾರ ವಿಧಾನಸಭಾ ಕದನದ ಎಕ್ಸಿಟ್ ಪೋಲ್ ಭವಿಷ್ಯ ಕೇಸರಿ ಪಡೆಯ ಉತ್ಸಾಹಕ್ಕೆ ಕಾರಣ ಆಗಿದೆ. ರಾಹುಲ್ ಓಟ್ ಚೋರಿ ಆರೋಪಕ್ಕೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಮತದಾನೋತ್ತರ ಭವಿಷ್ಯ ಉಲ್ಟಾ ಆಗುವ ವಿಶ್ವಾಸದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಕ್ರಾಂತಿ ನಡುವೆ ಸಾಹುಕಾರ್ ದಿಲ್ಲಿ ಪಾಲಿಟಿಕ್ಸ್ ಕೌತುಕ ಮೂಡಿಸಿದೆ. ಕಾರಾಗೃಹವನ್ನೇ ಪಾರ್ಟಿ ಹಾಲ್ ಮಾಡಿಕೊಂಡವರಿಗೆ ಶಾಕ್ ತಟ್ಟುವ ಕಾಲ ಸಮೀಪಿಸ್ತಾ ಇದೆ. ದಚ್ಚು ಬೇಲ್ ಕ್ಯಾನ್ಸಲ್ ಮಾಡಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಂಥ ನ್ಯಾಯಮೂರ್ತಿಗೆ ದೂರು ಸಲ್ಲಿಕೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಪರಾಧಿಗಳಿಗೆ ವೆಕೇಶನ್ ಸ್ಥಳ. ಹಿರಿಯ ಅಧಿಕಾರಿಗಳೇ ಸಾಥ್ ನೀಡ್ತಿದ್ದಾರೆ ಅಂತ ಹೇಳಿ ಪತ್ರ ರವಾನೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.